ಡಿಯರ್ ಫ್ರೆಂಡ್ಸ್, ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ಸುಮಾರು 22 ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಆ ರೇಷನ್ ಕಾರ್ಡ್ನ ಸ್ಥಿತಿಯನ್ನು ಹೆಂಗೆ ತಿಳಿಯೋದು ಅನ್ನೋದನ್ನು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ನೀವು ಈಸಿಯಾಗಿ ನಾನು ಹೇಳ್ತೀನಿ, ಅದೇ ಥರ ಟೈಪ್ ಮಾಡ್ಕೊಳ್ಳಿ, ನಿಮ್ಮ ರೇಷನ್ ಕಾರ್ಡ್ನ ಸ್ಥಿತಿಯನ್ನು ತಿಳ್ಕೊಳ್ಳಿ. ರೇಷನ್ ಕಾರ್ಡು ಕ್ಯಾನ್ಸಲ್ ಆಗೋದಕ್ಕೆ ಭಾಳಷ್ಟು ಕಾರಣಗಳನ್ನು ನಾನು ನಿಮ್ಗೆ ಆಲ್ರೆಡಿ ಎಲ್ಲ ಒಂದು ಸತಿ ಹೇಳಿದ್ದೀನಿ. ನಂಬರ್ 1 ಏನು ಕಾರಣ ಇದೆ? ಒಂದನೇದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಕ್ಕೆ ಜಿ ಎಸ್ ಟಿ ನೀವು ಪೇಯ್ಡ್ ಮಾಡ್ತಾ ಇದ್ದು ನಿಮಗೆ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ನಂಬರ್ 2, 7.2 ಎಕರೆ ನೀವು ಜಮೀನು ಇದ್ದರೆ ನಿಮಗೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ. ಮತ್ತು ನೀವು ಜಿ ಎಸ್ ಟಿ ಪೇಯ್ಡನ್ನು ಮಾಡ್ತಾಯಿದ್ರಿ. ಯಾರು ಒಂದು ಸತಿ ಸಂಘಕ್ಕೋಸ್ಕರ ನೀವು ಕೆಲವೊಂದು ಟೈಮ್ ನಿಮಗೆ 4 ಲಕ್ಷ ಸಾಲ ಆಗಿದೆ, ಸಾಲ ಕೊಡ್ತಾಯಿದ್ದೀವಿ, ಲೋನ್ ಕೊಡ್ತಾಯಿದ್ದೀವಿ, ನೀವು ಜಿ ಎಸ್ ಟಿ ಪೇಯ್ಡ್ ಮಾಡಿರಿ ಅಂತ ಕೆಲವೊಂದು ಕೊಟ್ಟಿರ್ತಾರೆ. ನಿಮಗೆ ಅರಿವಿಲ್ಲದೆ ಲೋನ್ ತಗೊಂಡಾಗ ಜಿ ಎಸ್ ಟಿ ಪೇಯ್ಡ್ ಆಗಿರುತ್ತೆ, ಅವರಿಗೂ ಸಹ ನಿಮಗೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಮತ್ತು ವೈಟ್ ಬೋರ್ಡು ನಂಬರ್ 4, ವೈಟ್ ಬೋರ್ಡ್ ಕಾರ್ ಇದ್ದರಿಗೂ ಸಹ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಿದೆ. ಹೀಗಾಗಿ ಈ ಸುಮಾರು 22 ಲಕ್ಷ ರೇಷನ್ ಕಾರ್ಡು ಇವತ್ತು ಕ್ಯಾನ್ಸಲ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆಯೋ? ಯಾಕೆಂದರೆ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಆರೋಗ್ಯ, ಹೆಲ್ತಿಗೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಿಗಾರು ಹೆಲ್ತ್ ಪ್ರಾಬ್ಲಮ್ ಇದ್ದರೆ, ಅವರಿಗೂ ಹುಷಾರಿಲ್ಲರೆ ಅದನ್ನು ತೋರಿಸ್ಕೊಳ್ಳೋಕ್ಕೆ ಭಾಳಷ್ಟು 2, 3, 4 ಲಕ್ಷ ರೂಪಾಯಿ ನಿಮಗೆ ಹೆಲ್ತಿಗೋಸ್ಕರ ನಿಮಗೆ ಆ ರೇಷನ್ ಕಾರ್ಡ್ ಬೇಕೇ ಬೇಕು. ಈ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ. ಇದನ್ನು ಸ್ಥಿತಿಯನ್ನು ಹೆಂಗೆ ತಿಳ್ಕೊಳ್ಳೋದು ಅನ್ನೋದನ್ನು ನಾವು ಮೊದಲಿಗೆ ನೋಡೋಣ ಫ್ರೆಂಡ್ಸ್. ಈಸಿ ತಿಳ್ಕೊಳ್ಬೇಕು ಅಂದರೆ ನೀವು ಮೊದಲಿಗೆ ಏನಪ್ಪ ಅಂದರೆ ಆಹಾರ ಡಿ ಬಿ ಟಿ ಅಂತ ಟೈಪ್ ಮಾಡಿ. ಆಹಾರ ಡಿ ಬಿ ಟಿ ಸರ್ಚ್ ಕೊಡಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಆಹಾರ ಡಿ ಬಿ ಟಿ ಅಂತ ಟೈಪ್ ಮಾಡಿದ್ರೆ ಈ ಥರ ಬರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿಗೆ ಫಸ್ಟ್ ಒಂದು ತೊಗೊಳ್ಳಿ, ತಂದು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿದೆಯಲ್ಲ, ಇಲ್ಲಿ ಮೇನ್ ಪೇಜ್, ಈ ಮೇನ್ ಪೇಜಿಂದ ನೀವು ತೊಗೊಳ್ಳಿ. ಮೇನ್ ಪೇಜ್ ತೊಗೊಂಡು ಅದನ್ನು ನೀವು ಈ ಮೇನ್ ಪೇಜ್ ತೊಗೊಳ್ಳಿ, ಇಲ್ಲಿ ಕ್ಲಿಕ್ ಮಾಡಿ. ಮೇನ್ ಪೇಜ್ ಕ್ಲಿಕ್ ಮಾಡಿದ್ರೆ ನೋಡಿರಿ ಫ್ರೆಂಡ್, ಫಸ್ಟ್ ಒನ್ ಏನಪ್ಪ ಅಂತಂದರೆ ಬೆಂಗಳೂರು ಡಿಸ್ಟಿಕ್ನವ್ರು ಮಾತ್ರ. ಎರಡನೇದು ಇಲ್ಲಿ ಬೆಂಗಳೂರು ಡಿವಿಷನ್ಸ್, ಬೆಂಗಳೂರು ರೂರಲ್ ಅವರಿದ್ದಾರಲ್ಲ, ಅವ್ರು ಬೆಂಗಳೂರು ಸಿಟಿ ಓನ್ಲಿ ಫಸ್ಟು. ಎರಡನೇದು ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ ಆ ಡಿಸ್ಟಿಕ್ನವರು. ಮೂರನೇದು ಮೈಸೂರು ಡಿವಿಷನ್ ಸಂಬಂಧಪಟ್ಟದ್ದು. ನಾವೀಗ ನೋಡೋಣ. ಇಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಸ್ಥಿತಿ. ಇದು ಫಸ್ಟ್ ಒನ್ ಯಾವುದಪ್ಪ ಅಂದರೆ ಇದು ಹೊಸ ಪಡಿತರ ಚೀಟಿ ಇದೆಯಲ್ಲ, ಹೊಸದಾಗಿ ನೀವು ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಹಾಕಿದರೆ ಅವರ ಒಂದು ರೇಷನ್ ಕಾರ್ಡ್ನ ಸ್ಥಿತಿಯನ್ನು ತಿಳ್ಕೊಳ್ಬೋದು. ಎರಡನೇದೇನಪ್ಪ ಅಂತಂದರೆ ಪಡಿತರ ಚೀಟಿ ವಿವರ, ನಿಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ತಕ್ಕಂಥದ್ದು. ಮೂರನೇದು ನಿಮ್ಮದು ರೇಷನ್ ಕಾರ್ಡ್ನ ಸ್ಥಿತಿ, ಯಾವ್ದಾದ್ರು ಸೇರ್ಪಡೆ ಮಾಡಿರ್ತೀರಲ್ಲ ಅವ್ರದ್ದು ಸೇರ್ಪಡೆ ಆಗಿದೆಯೋ ಇಲ್ವೋ, ನಮ್ಮದು ಅಪ್ರೂವಲ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ತಕ್ಕಂಥದ್ದು ಮೂರನೇದು ನಿಮ್ಮದು. ನಾಲ್ಕನೇದು ಏನಪ್ಪ ಅಂದರೆ ಪಡಿತರ ಚೀಟಿಯ ನಿರಾಕರಣೆ, ನಿಮ್ಮದು ಯಾವ್ದಾದ್ರು ನೀವು ಬೇಡ ಅಂತ ಇದು ಮಾಡಿದರೆ ಕ್ಯಾನ್ಸಲ್ ಆಗಿದೆ, ಅದರ ಸಂಬಂಧಪಟ್ಟಂತ ನಾವು ನೋಡ್ತಕ್ಕಂಥದ್ದು. ನೆಕ್ಸ್ಟು ಇಲ್ಲಿ ನೋಡಿರಿ, ನಿಮ್ಮದು ರೇಷನ್ ಕಾರ್ಡಿಗೆ ಅಮೌಂಟನ್ನು ಹಾಕೋರಲ್ವ ಇವಾಗ, ಆ ಅಮೌಂಟ್ನ ಸ್ಥಿತಿಯನ್ನು ತಿಳ್ಕೊಳ್ಳೋದು ಡಿ ಬಿ ಟಿ ಇದು. ಇಲ್ಲಿ ಈಗ ನಾವೇನಪ್ಪ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆ, ಇನ್ಯಾಕ್ಟಿವ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಇಲ್ಲಿ ಪಡಿತರ ಚೀಟಿ ವಿವರವಾಗಿ ಕ್ಲಿಕ್ ಮಾಡಿ. ಇಲ್ಲಿ ಒ ಟಿ ಪಿ ತೊಗೊಳ್ಬೇಡ್ರಿ, ವಿತೌಟ್ ಒ ಟಿ ಪಿ ತೊಗೊಳ್ಳಿ. ವಿತೌಟ್ ಒ ಟಿ ಪಿ ಅಂತ ತೊಗೊಂಡು ಇಲ್ಲಿ ರೇಷನ್ ಕಾರ್ಡನ್ನು ಎಂಟ್ರಿ ಮಾಡಿ. 100 ಇದು ನಮ್ಮ ರೇಷನ್ ಕಾರ್ಡು. ಅಲ್ಲಿಗೆ ಹೋಗಿ ಗೋ ಅಂತ ಕೊಡಿ. ನೋಡಿ ಫ್ರೆಂಡ್ಸ್, ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ನಿಮ್ಮ ರೇಷನ್ ಕಾರ್ಡ್ನ ಸ್ಟೇಟಸನ್ನು ತಿಳ್ಕೊಬೋದು. ನೀವು ಅಲ್ಲೋಗಿ ಕರ್ನಾಟಕವನ್ನು, ಗ್ರಾಮವನ್ನು, CSC ಸೆಂಟರ್ ಹುಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಎಲ್ಲರ ಕೈಯಲ್ಲೂ ಆ್ಯಂಡ್ರಾಯ್ಡ್ ಮೊಬೈಲ್ ಇರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮದು ಇಲ್ಲಿ ಆ್ಯಕ್ಟಿವ್ ಆಗಿದೆ. ಇಲ್ಲಿ ಆ್ಯಕ್ಟಿವ್ ಅಂತ ಬಂದರೆ ಓಕೆ, ಇಲ್ಲ ರಿಜೆಕ್ಟೆಡ್ ಅಂತ ಬಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತೇಳ್ಬಿಟ್ಟು. ಫ್ರೆಂಡ್ಸ್, ಇದೇ ರೀತಿ ನಮ್ಮ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.